ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮೊಟ್ಟೆ ಹಗರಣದ ಬಗ್ಗೆ ನಿರ್ಭೀತಿಯಿಂದ ವರದಿ. ಶಶಿಕಲಾ ಜೊಲ್ಲೆ ವಿರುದ್ಧದ ಕಾನೂನು ಹೋರಾಟದಲ್ಲಿ ನ್ಯೂಸ್ ಫಸ್ಟ್ಗೆ ಜಯ. ಜೊಲ್ಲೆ ಹಾಕಿದ್ದ ಕೇಸ್ ವಜಾ ಮಾಡಿದ ಕೋರ್ಟ್. ಸ್ಟಿಂಗ್ ಆಪರೇಷನ್ ಮಾಡಿದ್ರು, ಸತ್ಯ ತೆರೆದಿಟ್ರು, ಇದುವರೆಗೂ ಯಾವುದೇ ಕ್ರಮ ಇಲ್ಲ. ತನಿಖೆಗೆ 2 ವರ್ಷಗಳ ಹಿಂದೆ ಗವರ್ನರ್ಗೆ ಪತ್ರ ಬರೆದ್ರು, ನೋ ಯೂಸ್. ಹೈಕೋರ್ಟ್ನಲ್ಲೂ ನಿನ್ನೆ ಪ್ರಸ್ತಾಪ, ಕ್ರಮ ಇನ್ಯಾವಾಗ? ನಾಗಮಂಗಲ ಗಲಭೆಯ ಹಿಂದೆ ವ್ಯವಸ್ಥಿತ ಸಂಚಿದೆ, ಸರ್ಕಾರದ ಸಪೋರ್ಟ್ ಕೂಡ ಇದೆ. ಮುಂದಿನ ವಾರ ಈದ್ ಮಿಲಾದ್ ಮೆರವಣಿಗೆಗೆ ಸರ್ಕಾರ ಅವಕಾಶ ಕೊಟ್ರೆ ಮತ್ತೆ ಗಲಾಟೆಯಾಗಬಹುದು ಅಂತ ಶರಣ್ ಪಂಫಿಲ್ ಆಕ್ರೋಶ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ, ಜಿಲ್ಲೆಗೆ ಪ್ರತ್ಯೇಕವಾಗಿ ಹೊಸ ರೂಲ್ಸ್. ಡಿಜೆ ಸಂಪೂರ್ಣ ಬಂದ್, ಪೊಲೀಸರು ಸೂಚಿಸೋ ರಸ್ತೆಯಲ್ಲಷ್ಟೇ ಮೆರವಣಿಗೆ. ಪ್ರಚೋದನಾಕಾರಿ ಘೋಷಣೆಗೂ ಬ್ರೇಕ್. ಮಂಡ್ಯದಲ್ಲಿ ಪೊಲೀಸರ ಗಲಭೆ ಸೃಷ್ಟಿ. ನಾಗಮಂಗಲ ಟೌನ್ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಅಮಾನತು. ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ನಿರ್ಧಾರ. ನಾಗಮಂಗಲ ಗಣೇಶೋತ್ಸವ ಗಲಭೆ ಕೇಸ್ ಸಿಐಡಿಗೆ ವಹಿಸೋ ಸಾಧ್ಯತೆ. ಸಿಎಂ ಜೊತೆ ಚರ್ಚೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ತೀರ್ಮಾನ. ಘಟನಾ ಸ್ಥಳಕ್ಕೂ ಭೇಟಿ ನೀಡೋ ಬಗ್ಗೆ ಸಚಿವರ ಚಿಂತನೆ. ಗಲಭೆ ಸೃಷ್ಟಿಸಿದ್ಯಾರೋ, ಎಫ್ಐಆರ್ನಲ್ಲಿ ಇನ್ಯಾರ ಮೇಲೋ ಆರೋಪ. ಹಿಂದೂಗಳ ಪ್ರಚೋದನೆಯಿಂದ ಮತ್ತೊಂದು ಗುಂಪಿನಿಂದ ಗಲಾಟೆ. ಎಫ್ಐಆರ್ನಲ್ಲಿ ಕಾಂಗ್ರೆಸ್ ಪಾಲಿಟಿಕ್ಸ್ ಅಂತ ಜನರ ಆರೋಪ. ನಾಗಮಂಗಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ. ಕಿಡಿಗೇಡಿಗಳ ಕೃತ್ಯದಿಂದ ನಷ್ಟಕ್ಕೆ ಒಳಗಾದವರಿಗೆ ಸಾಂತ್ವನ. ನಾಗಮಂಗಲಕ್ಕೆ ಕೇಂದ್ರ ಸಚಿವರ ಭೇಟಿಯ ಬಳಿಕ ಸಿಡಿದ ಕುಮಾರಸ್ವಾಮಿ. ಎಫ್ಐಆರ್ ಹಿಡಿದು ಲೋಪಗಳ ಬಗ್ಗೆ ಪ್ರಸ್ತಾಪ. ಎಲ್ಲಿ ಹೋಗಿತ್ತು ಸರ್ಕಾರ ಅಂತ ಪ್ರಶ್ನೆ. ಗೃಹ ಸಚಿವರಿಗೂ ತರಾಟೆ. ಪ್ರಬಲವಾಗಿ ಹಿಂದುತ್ವ ಅಸ್ತ್ರ ಬಳಸಿಕೊಳ್ಳಲು ದಳಪತಿ ಮಾಸ್ಟರ್ ಪ್ಲಾನ್. ಕೆರೆಗೋಡು ರೀತಿಯೇ ನಾಗಮಂಗಲಕ್ಕೂ ಕುಮಾರಸ್ವಾಮಿ ಭೇಟಿ. ಚನ್ನಪಟ್ಟಣ ಉಪಕದನದಲ್ಲಿ ಇದೇ ಅಸ್ತ್ರ ಬಳಕೆ. ಕೆರೆಗೋಡು ಧ್ವಜ ವಿವಾದ. ನಾಗಮಂಗಲದಲ್ಲಿ ಕಲ್ಲು ತೂರಾಟ. ಮಂಡ್ಯದಲ್ಲಿ ಬಿಜೆಪಿ ಬೇರು ಬಿಡೋಕೆ ಪ್ರಬಲಾಸ್ತ್ರ. ಹಳೆ ಮೈಸೂರು ಭಾಗದಲ್ಲಿ ಸಂಘಟನೆ ಬಲಪಡಿಸೋಕೆ ಕೇಸರಿ ಪಡೆ ಪದೇ ಪದೇ ಭೇಟಿ. ನಾಗಮಂಗಲದಲ್ಲಿ ಹರಿದ ಕಣ್ಣೀರೇ ಜನಪ್ರತಿನಿಧಿಗಳಿಗೆ ಸಿಹಿ ನೀರಾಯ್ತ. ರಾಜಕೀಯ ಲಾಭಕ್ಕಾಗಿ ತುದಿಗಾಲಲ್ಲಿ ನಿಂತ ಸರ್ಕಾರ, ಪ್ರತಿಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ಬ್ಯುಸಿ. ದರ್ಶನ್ ವಿಚಾರಕ್ಕೆ ಸಾಕಷ್ಟು ಮುಜುಗರ. ಈಗ ನಾಗಮಂಗಲ ವಿವಾದ. ವಿಪಕ್ಷಗಳಿಂದ ಈಗ ಗೃಹ ಇಲಾಖೆಯೇ ಟಾರ್ಗೆಟ್. ಖಾತೆ ಬದಲಿಸುವಂತೆ ಸಿಎಂಗೆ ಪರಮೇಶ್ವರ್ ಮನವಿ. ಗಣಪನ ಮುಂದೆ ಲವ್ ಜಿಹಾದ್ ವಿರುದ್ಧ ಸಮರ. ಲವ್ ಜಿಹಾದ್ಗೆ ಬಲಿಯಾಗಲ್ಲ ಅಂತ ಯುವತಿಯರು ಮಹಿಳೆಯರ ಪ್ರಮಾಣ. ಶ್ರೀರಾಮಚಂದ್ರ ಗಣೇಶನ ಹೆಸರಿನಲ್ಲಿ ಆಣೆ ಮಾಡಿದ ಗದಗದ ಮಂದಿ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಪಕ್ಕ ದೇವರಿಗೂ ಇಲ್ಲ ರಕ್ಷಣೆ. ಬ್ಯಾಡ್ರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಗಣೇಶ ಮೂರ್ತಿಯನ್ನೇ ಎಗರಿಸಿದ ಕಳ್ಳರು. ಖದೀಮರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಪೊಲೀಸ್ ಠಾಣೆಯಲ್ಲಿ ದೂರು. ಗಣೇಶ ವಿಸರ್ಜನೆ ವೇಳೆ ಕುಣಿದು ಕುಪ್ಪಳಿಸಿದ ವಿದೇಶಿ ಪ್ರವಾಸಿಗರು. ಗಿಣಿವಾರ ಗ್ರಾಮದ ಮೆರವಣಿಗೆಯಲ್ಲಿ ಭರ್ಜರಿ ಡ್ಯಾನ್ಸ್. ಸಾಮಾಜಿಕ ಜಾಲತಾಣದಲ್ಲೂ ವೈರಲ್. ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಸಿಎಂ ಆಗಿದ್ದ ಮೊದಲ ಅವಧಿಯಲ್ಲಿ ಬಿಬಿಎಂಪಿ ಜಾಹೀರಾತು ತೆರಿಗೆ ವಂಚನೆಯ ಆರೋಪ. ಲೋಕಾಯುಕ್ತ ಪೊಲೀಸರು ಪ್ರಕರಣ ವಜಾಗೊಳಿಸಿದ ಬೆನ್ನಲ್ಲೇ ಕೋರ್ಟ್ ಮೆರವ್. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎನ್ಆರ್ ರಮೇಶ್ ದೂರು. ಬೆಂಗಳೂರಲ್ಲಿ ಮುಂದುವರೆದ ರೋಡ್ ರೇಜ್ ಪ್ರಕರಣ. ಬೈಯಪ್ಪನಹಳ್ಳಿ ಬಳಿ ಕಾರು ತೆರವುಗೊಳಿಸುವ ವಿಚಾರಕ್ಕೆ ಗಲಾಟೆ. ಕಾರಿನ ಗ್ಲಾಸ್ ಮೇಲೆ ಕಲ್ಲು ಎತ್ತಿ ಹಾಕುವುದಾಗಿ ಪುಂಡನ ವಾರ್ನಿಂಗ್. ಬೆಳಗಾವಿಯಲ್ಲಿ ಪೊಲೀಸ್ ಠಾಣೆ ಮುಂದೆಯೇ ಕುಡುಕನ ಹೈ ಡ್ರಾಮಾ. ತಾನು ಸವಾರಿ ಮಾಡ್ತಾ ಇದ್ದ ಬೈಕ್ ಆಕ್ಸಿಡೆಂಟ್ ಮಾಡಿ ಮಗ ಹಾನಿಗೊಳಿಸಿದ್ದಾನೆ. ಮಗನ ವಿರುದ್ಧ ದೂರು ತೆಗೆದುಕೊಳ್ಳಲೇಬೇಕು ಅಂತ ಪಟ್ಟು. ರೀಲ್ಸ್ ಮಾಡಿ ಹೆಚ್ಚು ಲೈಕ್ಸ್ ಪಡೆಯೋ ಹುಚ್ಚು. ಬೈಕ್ನಿಂದ ರೈಲೊಂದಕ್ಕೆ ಟೋಯಿಂಗ್ ಮಾಡೋಕೆ ಯತ್ನ. ಉತ್ತರ ಪ್ರದೇಶದ ಸಹರಾನ್ಪುರ್ನಲ್ಲಿ ಘಟನೆ. ವಿದೇಶಿ ನೆಲದಲ್ಲಿ ಕೇಳಿಸ್ತು ಕುಲದಲ್ಲಿ ಕೀಳ್ಯಾವುದೋ ಹಾಡು. ಸಖತ್ತಾಗಿ ಹೆಜ್ಜೆ ಹಾಕಿ ಕುಣಿದ ಬರ್ಲಿನ್ ಯುವತಿಯರು. ಕನ್ನಡ ಬಳಗದ ಕಾರ್ಯಕ್ರಮದಲ್ಲಿ ಸಂಭ್ರಮವೋ ಸಂಭ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.